ನಮಸ್ಕಾರ ನ್ಯೂಸ್ 26ಗೆ ಸ್ವಾಗತ. ಬಾಲಕನ ಪ್ರಾಣ ರಕ್ಷಿಸಲು ಹೋದ ಭಾರತೀಯ ಸೇನೆಯಲ್ಲಿ ಸೇವಿದ್ದ ಮಹಂತೇಶ್ ಹೂವಪ್ಪ ಹೊಸಮನಿ ಮಲಪ್ರಭಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಸರಿಸುಮಾರು 1 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಎನ್ನಲಾಗುತ್ತದೆ. ಭಾರತೀಯ ಸೇನೆ 19 ಮದ್ರಾಸ್ ಯೂನಿಟ್ ರೆಜಿಮೆಂಟ್ ಮದ್ರಾಸ್ 7ರಲ್ಲಿ ಸುಮಾರು 7 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಗದಗ ಜಿಲ್ಲೆ ರೋಣ ತಾಲೂಕು ಬೆನಾಳ ಗ್ರಾಮದ ಯೋಧ ರಜೆಯ ನಿಮಿತ್ತ ಸ್ವಗ್ರಾಮಕ್ಕೆ ಆಗಮಿಸಿದ್ರು. ಯೋಧ ಮಹಂತೇಶ್ ಹೂವಪ್ಪ ಹೊಸಮನಿ, ವಯಸ್ಸು 26 ವರ್ಷ. ಯೋಧ ಮಹಂತೇಶನ ಸಹೋದರಿಯ ಮಗ ಶೇಷಪ್ಪ ಮುತ್ತಪ್ಪ ಮೂಲಿಮನಿ. ಈತನು 9ನೇ ತರಗತಿಯಲ್ಲಿ ಮಂಗಳೂರಿನಲ್ಲಿ ಓದ್ತಿದ್ದು, ಶಾಲೆಯ ರಜೆಯ ನಿಮಿತ್ತ ಅಜ್ಜಿಯ ಮನೆಗೆ ಬಂದಿದ್ದು, ಸ್ನಾನಕ್ಕೆಂದು ಚೋಳಚಗುಡ್ಡ ಗ್ರಾಮದ ಸಮೀಪದಲ್ಲಿರುವ ಮಲಪ್ರಭಾ ನದಿಗೆ ಜಿಗಿದಿದ್ದು, ಮುಳುಗುವ ಹಂತದಲ್ಲಿದ್ದ ಅಳಿಯ ಶೇಷಪ್ಪನ ಪ್ರಾಣ ಉಳಿಸಲು ನೀರಿಗೆ ಜಿಗಿದ ಯೋಧ ಮಹಂತೇಶ್ ನನ್ನ ಬಿಗದಪ್ಪಿದ ಶೇಖಪ್ಪ ಬಾಲಕ ಇಬ್ಬರು ಮುಳುಗಿ ಮೃತಪಟ್ಟಿದ್ದಾರೆ ಎಂದು ಬೇನಾಳ ಗ್ರಾಮದ ಮೃತನ ಸಂಬಂಧಿಕರು ನ್ಯೂಸ್ 26 ವಾಹಿನಿಯ ಜೊತೆ ದುಃಖವನ್ನು ಹಂಚಿಕೊಂಡಿದ್ದಾರೆ. ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ 26 ಕನ್ನಡ, ಬಾದಾಮಿ. ಸರ್ ನಮಸ್ಕಾರ. ಸರ್, ಇದು ಘಟನೆ ಯಾವ ರೀತಿ ನಡೀತು? ಯಾವ ರೀತಿ ಇವರು ನದಿಯಲ್ಲಿ ಈಜೋಕ್ ಹೋಗಿ ಪ್ರಾಣ ಕಳ್ಕೊಂಡ್ರು? ಹೇಗೆ ನಡೀತು ಅಂತ? ಸರ್, 7-8 ಮಂದಿ ಅವರು ಹೊಳಿ ಸ್ನಾನ ಮಾಡಕಂತ ಬಂದರು. ಅವ್ರ ಹಳೆಯನ ಜೊತೆ ಕರ್ಕೊಂಬಂದ. ಹಳೆಯ ದಂಡಿ ಕುಂತ ಬದಕಿನ ಬಿದ್ದ. ನಮ್ಮ ಹಳೆಯ ಇನ್ನು ಸಾಯ್ತನ ಮುದಕ್ಕೆ ಇವ್ ಜಿಗಿದು ಅವ್ರು ಹಿಡಿಯಕ್ಕೆ ಹೋಗಿ ಇಬ್ರು ಆತ್ಮಹತ್ಯೆ ತೀರ್ಕೊಂಡ್ರು. ಈಗ ಶೂಟಿಂಗ್ ಅಂತ ಬಂದು ಇಲ್ಲಿ ಜಳಕ ಅಂದ್ರೆ ಯೋಧ ಮಹಾಂತೇಶ್ ಅವರು ಈಗಾಗಲೇ ಏನು ಕರ್ತವ್ಯದಲ್ಲಿ ಇದ್ರು ಅಂತ, ಆರ್ಮಿ ಕರ್ತವ್ಯ ಮೇಲೆ ಇದ್ರು. ರಜಾಕಂತ ಬೆನಾಳ ಗ್ರಾಮಕ್ಕೆ ಬಂದ. ಅವ್ರ ಹಳೆಯ ಒಟ್ಟು ಒಂದು ಟುಡು ಕೂಡಿ ಹೊಳಿ ಸ್ನಾನ ಮಾಡಕಂತ ಬಂದ್ರು. ಅದು ಬಂದಾಗ ಅವ್ರ ಹಳೆಯ ತುದಿ ಕುಂತು ದಂಡಿ ಬಿದ್ದುಬಿಟ್ಟ. ನಮ್ಮ ಹಳೆಯ ಇನ್ನು ಸಾಯ್ತನ ಬಾ ಅನ್ನೋ ಅಂದ್ರೆ ಅಳಿಯ ಅಂತಂದ್ರೆ ಈಗ ಅವ್ರ ಅಕ್ಕನ ಹೆಸರು ಸರ್ ನಮ್ದು ಬೆನಾಳ. ಅವನ ವಯಸ್ಸು ಸರ್ 13 ವರ್ಷ. ಅವನ್ ಬಾಲಕನ ಪ್ರಾಣ ಉಳಿಸೋಕ ಜಿಗದ. ಇಬ್ರು ಅದ್ರ ಹೋಗಿ ಅಲ್ಲಿ ತೀರ್ಕೊಂಡು ಈಗ ಆರ್ಮಿ ಒಂದು ಸಿಕ್ಕನ, ಮಗ ಸಿಕ್ಕನ. ಇನ್ನೂ ಅವ ಬಾಲಕ ಸಿಕ್ಕಿಲ್ಲ. ಅಂದ್ರೆ ನಿನ್ನೆ ಸರಿಸುಮಾರು ಎಷ್ಟು ಗಂಟೆಗೆ ಆಗಿರ್ಬೋದು? 1:30 2 ಗಂಟೆ. ಅಕ್ಕಂಗಿಯರ ಇಬ್ರು ಮದುವೆ ಆಗೈತಿ. ಮಾವಾಗ ಅವನು ಆರ್ಮಿ ಅದ್ರ. ಮತ್ತೆ ಇನ್ನೊಬ್ಬ ಮದಿ ಪೋಸ್ಟ್ ಆಫೀಸ್ನಾಗ ನೌಕರಿ ಆಗೈತಿ. ಇಬ್ರು ತಂದೆ ಒಬ್ಬನ ಮಗ. ಒಬ್ಬನೇ ಮಗ. ತಮ್ಮ ಹೆಸರು ಸರ್? ಶರಣಪ್ಪ ಅಂತ, ಬೇನಾಳ ಗ್ರಾಮ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.